ವಿಪಕ್ಷ ನಾಯಕರ ನಿರಂತರವಾದಂಥ ದಾಳಿಯ ಪರಿಣಾಮ ಏನಪ್ಪಾ ಅಂತಂದರೆ ಈಗ ಪರಿಷ್ಕರಣೆಯನ್ನು ನಿಲ್ಲಿಸಲಾಗಿದೆ. ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ಈ ಯಾವ್ಯಾವುದು BPL ಕಾರ್ಡ್ ಪರಿಷ್ಕರಣೆ ಇತ್ತಲ್ಲ ಅದನ್ನು ನಿಲ್ಲಿಸಲಾಗಿದೆ. ಅಷ್ಟೇ ಅಲ್ಲ, ಯಾವ್ಯಾವ ರದ್ದಾಗಿದ್ವಲ್ಲ ಅದನ್ನು ಸರಿಪಡಿಸಲಿಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಯಾವಾಗ ಇದು ಸರಿಯಾಗುತ್ತೆ ಅಂತ ಗೊತ್ತಾದ ತಕ್ಷಣ ಜನ ಸಾಲುಗಟ್ಟಿ ನಿಂತರು. ರಾಜಾಜಿನಗರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾಲುಗಟ್ಟಿ ಜನ ನಿಂತಿದ್ದಾರೆ ರದ್ದಾದ ಪಡಿತರ ಚೀಟಿಯನ್ನು ಸರಿಪಡಿಸ್ಕೊಳ್ಳಲಿಕ್ಕೆ. ಅದಕ್ಕೆ ನಾನು ನಿನ್ನೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದೆ, ಇವರು ಅಧಿಕಾರದಲ್ಲಿದ್ದಾಗ ಅವರು ಬೈಯೋದು, ಅವರು ಅಧಿಕಾರದಲ್ಲಿದ್ದಾಗ ಇವರು ಬೈಯೋದು. ಯಾರೂ ಕೂಡ ಈ BPL ಕಾರ್ಡ್ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರಿಗೆಲ್ಲರಿಗೂ ಕೂಡ ಓಟಿನ ಭಯ ಇರುತ್ತೆ, ಯಾರು ಕೈ ಕೊಟ್ಬಿಡ್ತಾರೋ ಅನ್ನುವಂಥ ಭಯ ಇರುತ್ತೆ. ಹಾಗಾಗಿ ಇದು ಆಗೋದಲ್ಲ ಹೋಗೋದಲ್ಲ, ಸುಮ್ಮನೆ ಒಂದು ಪ್ರಯತ್ನ ಮಾಡಿದ್ರು, ಎಡವಟ್ಟಾಯ್ತಾ, ಈಗ ನಿಲ್ಲಿಸಿದರು. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿ ಜನರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅದಕ್ಕೆ ನಾನು ರಾಜಾಜಿನಗರದ ಒಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಬಂದು ಈಗೊಂದು ಕಾರ್ಡ್ಗಳನ್ನು ಸರಿ ಮಾಡಿಸ್ಕೊಳ್ಳೋಕೆ ಬಂದಿದ್ದಾರೆ. ಆದರೆ ಆಫೀಸ್ ಇನ್ನೂ ಕೂಡ ಅಂದರೆ ಓಪನ್ ಆದರೂ ಕೂಡ ಅಧಿಕಾರಿಗಳು ಯಾರು ಕೂಡ ಇನ್ನೂ ಬಂದಿಲ್ಲ. ಸೊ ಹೀಗಾಗಿ ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಈಗಾಗಲೇ ಫುಡ್ ಡಿಪಾರ್ಟ್ಮೆಂಟ್ ಮುಂದೆ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗ್ಬೋದು, ಇಲ್ಲೆಲ್ಲ ನಿಂತಿದ್ದವರೆಲ್ಲರೂ ಕೂಡ ಕಾರ್ಡ್ಗಳು ರದ್ದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಂದಿರತಕ್ಕಂಥದ್ದು. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ದು ಕೂಡ ಕಾರ್ಡು ರದ್ದಾಗಿದೆ, ಸೊ ಕಾರ್ಡ್ ಸರಿ ಮಾಡಿಸ್ಕೊಳಕ್ ಬಂದಿದ್ದೀರಾ? ಇನ್ನು ಆಫೀಸರ್ಸ್ ಯಾರು ಬಂದಿಲ್ಲ, ಏನ್ ಹೇಳ್ತೀರಿ ಅಂತ? ಅದಕ್ಕೆ ಈಗ ಆಗಲ್ಲ, ನಿಮ್ದು ಮಗಂದು ಎಲ್ಲ ಇದೆ ಅಂದ್ರು. ಮಗಂದಿಲ್ಲ, ನಂದು ಇಬ್ಬದೇ ಗಂಡ ಹೆಂಡತಿದ್ದು ಇರೋದು, ಅದು ನಮ್ಮ ಕಾರ್ಡ್ ರದ್ದಾಗಿದೆ. ನಾವು ಯಾವ ಟ್ಯಾಕ್ಸು ಇಲ್ಲ, ಏನಿಲ್ಲ ನಮ್ದು. ಈಗ ಏನ್ ಮಾಡೋದು ನೀವೇ ಹೇಳಿ. ಅಲ್ಲ, ಈಗ ಕಾರ್ಡು ಈಗ ರದ್ದಾಗಂಗಿಲ್ಲ, ಈಗ ಎಲ್ಲ ಸರಿ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿಗೆ 3 ಗಂಟೆ ಮೇಲೆ ಸರಿ ಮಾಡ್ಕೊಡೋದು ಅಂತ ಹೇಳಿದ್ದಾರೆ. ಈ ಕಾರ್ಡಿಂಗ್ ರದ್ದು ಮಾಡ್ತಾರೆ, ಮತ್ತೆ ಸರಿ ಮಾಡ್ಕೋಬೇಕು, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕು, ಏನ್ ಹೇಳ್ತೀರಿ ಅಂತ? 3 ದಿವಸದಿಂದ ನಾನು ಹೋಯ್ತಾ ಇದ್ದೀನಿ, ಇನ್ನು ಕಾರ್ಡು ನಮ್ದು ಆಗಿಲ್ಲ, ನಿಂತ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 3 ದಿವಸ ರಜಾ ಹಾಕಿ ಏನ್ ಮಾಡೋದು ಮೇಡಮ್? ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಕಷ್ಟ ಅಷ್ಟಾಗಿದೆ. ಅಮ್ಮ ಹೇಳಿ, ನೀವು ಕೂಡ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದೀರಿ? ಮೇಡಮ್, ನಾವು ನಮಗೆ 4 ಜನ ಹೆಣ್ಮಕ್ಳು, ನಮ್ಮ ಗಂಡ ಇಲ್ಲ, 75ರಲ್ಲಿ ತೀರೋಗ್ಬಿಟ್ರು. ನಾವು ಹೂವು ಕಟ್ಟಿ ಜೀವನ ಮಾಡೋದು, ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿದೆ. ಹಾಗಾಗಿ ಏನೋ ರೇಷನ್ ಕಾರ್ಡ್ ರೇಷನ್ ತೊಗೊತಾ ಇದ್ದು, ಏನೋ ಪಾಪ ಅವರು ಒಳ್ಳೆಯವರು, ಅಕ್ಕಿಪೇಟೆನಲ್ಲಿ ಹರಿಕೃಷ್ಣ ಅವರು ನಮಗೆ ಬಂದು 4-5 ದಿವಸದಿಂದ ಚೆಕ್ ಮಾಡಿದ್ರು. ಆದರೆ ನಂಬರ್ ಬರ್ತಾ ಇಲ್ಲ, ರದ್ದು ಮಾಡಿದ್ದಾರೆ, ಹೋಗಿ ಆಫೀಸ್ಗೆ ಅಂತ ಹೇಳಿದ್ರು. ಅದೇ ಇವಾಗ ಬಂದಿದ್ದೀನಿ. ಸಿದ್ದರಾಮಯ್ಯ ಅವರು ಬಡವ್ರಿಗೆ ಚೆಕ್ ಮಾಡಬೇಕು, ಒಂದು ಎಲ್ಲರಿಗೂ ಒಂದೇ ಥರ ನೋಡ್ಕೊಡ್ದು. ನೋಡಿ, ನಾವು ನಮ್ಮ ಕೈ ಹೆಂಗಿದೆ ನೋಡಿ, ಹೂವು ಸೂಜಿನಲ್ಲಿ ಚುಚ್ಚೋದು ನಾನು. ಹಿಂಗೆ ಅಲ್ಲ, ಹಿಂಗೆ ಬಡವ್ರ ಕಾರ್ಡ್ ಎಲ್ಲ ರದ್ದು ಮಾಡಿಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡ್ತಾ ಇತ್ತು. ಮಾಡ್ಬೇಕು ಅವರು, ಯಾರ್ದು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಚೆಕ್ ಮಾಡ್ಬೇಕು ಅವರು. ಬಡವ್ರಿಗೆಲ್ಲ ಕಟ್ ಮಾಡಿಬಿಟ್ರೆ ಹೆಂಗೆ ಹೇಳಿ, ನೀವೇ ಹೇಳಿ. ಅಮ್ಮ ಹೇಳಿ, ಈಗ ನಿಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ? 2 ತಿಂಗಳಿಂದನೂ ಕ್ಯಾನ್ಸಲ್ ಆಗೈತೆ. 2 ತಿಂಗಳಿಂದನೂ ಅಕ್ಕಿ ಕೊಟ್ಟಿಲ್ಲ. ಇಲ್ಲಿ ಬಂದೆಲ್ಲ ದಾಖಲೆ ಕೊಟ್ಟಿದ್ದೀವಿ, ಬರೋ ತಿಂಗಳಿಂದ ಸಿಗುತ್ತೆ ಹೋಗಿ ಅಂತ ಹೇಳ್ತಾವ್ರಿ. ನಾವು ರಜಾ ಹಾಕೊಂಡು ಬತ್ತಾ ಇದೀವಿ ಕೊಡೋಕ್ಕೆ. ಯಾವಾಗ ಬರುತ್ತೆ ಏನು ಅಂತ ಬತ್ತಾ ಇದೀವಿ ಕೇಳಕ್ಕೆ. ಈಗ ನಿಮ್ದು IT ಇದೆ ಅಂತ ಕ್ಯಾನ್ಸಲ್ ಮಾಡಿದ್ದ? 1000 ರೂಪಾಯಿ ಪಾನ್ ಕಾರ್ಡು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿದ್ವಲ್ಲ, ಅದನ್ನೇ IT ಕಟ್ತಾ ಇದ್ದೀರಾ ಅಂತ ತೋರಿಸ್ತಾ ಇತ್ತಂತೆ. ಅದರಿಂದ ನಮ್ಗೆ 2 ತಿಂಗಳಿಂದನೂ ಅಕ್ಕಿ ಕೊಟ್ಟಿಲ್ಲ. ಏನ್ ಹೇಳ್ತೀರಿ, ಹಿಂಗೆ ಬಡವ್ರಿಗೆಲ್ಲ ಹಿಂಗೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ? ಅಕ್ಕಿ ಸಿಕ್ಕಿಲ್ಲ 2 ತಿಂಗಳಿಂದ. ಕೆಲಸ ಅಕ್ಕಿ 2 ತಿಂಗಳಾಯ್ತು ಸಿಕ್ಕಿಲ್ಲ. ಮತ್ತೆ ಹೆಂಗ್ ಮಾಡ್ಕೊಂತಾ ಇದ್ರಿ ಜೀವನಕ್ಕೆಲ್ಲ? ಏನು ಮಾಡೋದು, ದುಡ್ಡು ತಿನ್ಬೇಕಲ್ಲ. ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.